ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಭೂಮಿಕಾಸ್ ಕಿಚನ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ದಿನನ ಪ್ರಾರಂಭ ಮಾಡ್ತಾ ಇದ್ದೀನಿ. ಇವತ್ತಿನ ದಿನದಲ್ಲಿ ಯಾವುದೇ ಒಂದು ರೆಸಿಪಿನ ನಾನು ನಿಮಗೆ ಹೇಳ್ಕೊಡ್ತಾ ಇಲ್ಲ. ಅದ್ರ ಬದಲಾಗಿ ನಾನು ಹೇಗೆ ಅಡುಗೆ ಮಾಡ್ತೀನಿ ಅಂತ ಎಲ್ಲರಿಗೂ ಕುತೂಹಲ ಇದ್ದೇ ಇರುತ್ತೆ ಅಲ್ವಾ. ಪ್ರತಿಯೊಂದನ್ನು ನಾನು ತೋರಿಸ್ತೀನಿ. ತರಕಾರಿ ಹೇಗೆ ಕಟ್ ಮಾಡ್ತೀನಿ, ನಾನು ಐಟಮ್ಸ್ಗಳನ್ನೆಲ್ಲ ಹೇಗೆ ಜೋಡಿಸ್ಕೊಳ್ತೀನಿ, ಜೊತೆಗೆ ಅಡುಗೆ ಹೇಗೆ ಮಾಡ್ತೀನಿ ಅನ್ನೋದನ್ನ ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನು ನೋಡಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನಿಮ್ಮ ಅಭಿಪ್ರಾಯನ ತಿಳಿಸಿ. ಏನಕ್ಕೆ ಇದನ್ನು ತೋರಿಸ್ತಾ ಇದ್ದೀನಿ ಅಂತ ಅಂದರೆ, ಸಾಕಷ್ಟು ಜನ ಬ್ಲೈಂಡ್ ಆಗಿರೋ ಅಂಥವ್ರಿಗೆ, ಕಣ್ಣಿನ ತೊಂದರೆ ಇರೋ ಅಂಥವ್ರಿಗೆ ಅಡುಗೆ ಮನೆಗೆ ಬಿಡೋದಿಲ್ಲ. ಸೊ ಅಂಥವ್ರಿಗೋಸ್ಕರ ಮೋಟಿವೇಶನ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಎಲ್ಲ ನಾವು ಪ್ರಿಕಾಷನ್ ತಗೊಂಡು ಅಡುಗೆ ಮಾಡ್ಬೋದು ಅನ್ನೋ ಒಂದು ಉದ್ದೇಶದಲ್ಲಿ ಈ ವಿಡಿಯೋನ ನಾನು ಎಲ್ಲರಿಗೂ ತೋರಿಸ್ತಾ ಇದ್ದೀನಿ. ನೀವು ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಎಲ್ಲ ಶೇರ್ ಮಾಡೋದ್ರಿಂದ ಇದೊಂಥರ ಮೋಟಿವೇಶನ್ ಮಾಡ್ದಂಗೆ ಆಗುತ್ತೆ. ಬ್ಲೈಂಡ್ ಆಗಿರ್ಬೋದು ಅಥವಾ ಭಯದಿಂದ ಇರೋವಂಥವ್ರು ಆಗಿರ್ಬೋದು ಅಡುಗೆ ಮಾಡೋದಕ್ಕೆ, ಅಂಥವ್ರಿಗೆಲ್ಲರಿಗೂ ಬನ್ನಿ ಇವತ್ತಿನ ದಿನನ ಶುರು ಮಾಡ್ತಾ ಇದ್ದೀನಿ. ನೋಡಿ, ಮೊದಲು ಈ ಥರ ಎಲ್ಲನೂ ತೊಳೆದುಬಿಟ್ಟು ಒಂದು ಕಡೆ ರೆಡಿ ಮಾಡಿ ಇಟ್ಕೊಳ್ತೀನಿ. ಇವತ್ತು ಚಪಾತಿ ಬೇಡ, ಸರಿ ಏನಾದರೂ ರೈಸ್ ಐಟಮ್ ಮಾಡಿಬಿಡು ಅಂತ ಅಂದರೂ ತುಂಬ ಮಳೆ ಬರ್ತಾ ಇದ್ದಿದೆ ಅಂತ ಫಸ್ಟ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಸಿಂಪಲ್ ರೈಸ್ ರೆಸಿಪಿ ಮಾಡ್ತಾ ಇರೋದು ನಾನು. ಹಸಿಮೆಣಸಿನ್ಕಾಯಿ ತೊಗೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಮಾತ್ರ ನಾನು ಸಣ್ಣದಾಗಿ ಕಟ್ ಮಾಡ್ಕೊಳ್ತೀನಿ, ಯಾಕೆಂದರೆ ಬಾಯಿಗೆ ಸಿಗುತ್ತೆ ನನಗೆ ಅಂತ ಅಂದ್ಬಿಟ್ಟು. ಅದಕ್ಕೋಸ್ಕರ ಯಾವಾಗಲೂ ಯಾವುದೇ ಒಂದು ಅಡುಗೆಗೆ ಹಾಕಬೇಕಾದ್ರೂ ಸಣ್ಣ ಕಟ್ ಮಾಡ್ತೀನಿ. ನೋಡಿ, ಈ ಥರ ಒಂದು ಸೆನ್ಸ್ ಮೇಲೆ ಗೊತ್ತಾಗುತ್ತೆ, ಕೈಯಲ್ಲಿ ಕಟ್ ಆಗಲ್ಲ. ಎಲ್ಲ ಕಟ್ ಮಾಡ್ತಿದ್ದ ಹಾಗೆ ಅದೇ ಬೌಲ್ಗೆ ಹಾಕೊಂಡ್ಬಿಡ್ತೀನಿ. ಆವಾಗ ನನಗೆ ಯಾವುದೂ ಕನ್ಫ್ಯೂಷನ್ ಆಗಲ್ಲ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು, ಕಡ್ಡಿ ಎಲ್ಲ ತುಂಬಾ ಎಳೆದಾಗಿದೆ, ಅದಕ್ಕೆ ಕಡ್ಡಿ ಸಮೇತನೇ ಕಟ್ ಮಾಡ್ಕೊಳ್ತಿದ್ದೀನಿ. ತರಕಾರಿ ಎಲ್ಲ ಕಟ್ ಮಾಡಿದ್ದು ರೆಡಿ ಆಯಿತು. ಇವಾಗ ನೆಕ್ಸ್ಟ್ ಮಸಾಲೆ ಎಲ್ಲ ಇಟ್ಕೊಂಡ್ಬಿಡ್ತೀವಿ. ಫಸ್ಟು ಇದಕ್ಕೆ ಒಂದೆರಡು ಮಸಾಲೆ ಬೇಕಾಗುತ್ತೆ. ನೋಡಿ, ಏಲಕ್ಕಿ ಒಂದೆರಡು ಎಲ್ಲ ಹಿಂಗೆ ಮಸಾಲೆ ಡಬ್ಬದಲ್ಲಿ ಇಟ್ಕೊಂಡಿರ್ತೀನಿ. ಚಕ್ಕೆ 1 ಇಂಚು, ಮೆಣಸು ಒಂದೆರಡು ಕಾಳು, ಲವಂಗ ಒಂದು 4. ಇವಾಗೆಲ್ಲ ಇದು ಗ್ಯಾಸ್ ಪಕ್ಕ ಇಟ್ಕೊಂಡ್ಬಿಡ್ತೀನಿ. ಇಷ್ಟೂ ಅಕ್ಕಿ ಹಾಕೊಳ್ತಾ ಇದ್ದೀನಿ ಒಂದು ಪಾತ್ರೆಗೆ. ಒಂದು ನೆನೆಸಿಟ್ಬಿಟ್ರೆ ಒಂದು 10 ನಿಮಿಷದವರೆಗೆ ಒಗ್ಗರಣೆ ಎಲ್ಲ ಹಾಕೋವರೆಗೆ ನೆನೆಯುತ್ತೆ. ಒಂದು 3 ಜನಕ್ಕೆ ಆಗೋಷ್ಟು ನಾನಿಲ್ಲಿ ಈ ರೈಸ್ನ, ಪ್ಲೇನ್ ರೈಸ್ನ ಮಾಡ್ತಾ ಇರೋದು. ಅಕ್ಕಿ ಎಲ್ಲ ಚೆನ್ನಾಗಿ ತೊಳೆದು ಬೇರೆ ನೀರು ಹಾಕಿ, ಒಳ್ಳೆ ನೀರು ಹಾಕಿ ನೆನೆಸಿಟ್ಟಿದ್ದೀನಿ. ಒಂದು ಒಗ್ಗರಣೆ ಹಾಕೋಷ್ಟರಲ್ಲಿ ಇದು ನೆನೀತಾ ಇರುತ್ತೆ. ಅಕ್ಕಿಗೆ ಸರಿಯಾಗಿ ಅಳತೆಯಾಗಿ ನೀರನ್ನ ಕುದಿಯೋಕ್ಕೆ ಇಟ್ಕೊಳ್ತಾ ಇದ್ದೀನಿ ಇಲ್ಲಿ ಇಂಡಕ್ಷನ್ ಸ್ಟೌವಲ್ಲಿ. ಇದು ಕುದೀತಾ ಇರಲಿ. ಕಟ್ ಮಾಡಿ ಇಟ್ಕೊಂಡಿರೋಂಥ ಐಟಮ್ನೆಲ್ಲ ನೋಡಿ ಈ ಥರ ಜೋಡಿಸ್ಕೊಂಡಿದ್ದೀನಿ. ನಾನು ಅಡುಗೆ ಮಾಡೋದಕ್ಕಿಂತ ಮುಂಚೆ ಆ ಥರ ಜೋಡಿಸಿಟ್ಕೊಳ್ತೀನಿ. ಸ್ಟವ್ ಆನ್ ಮಾಡಿಕೊಂಡು ಇವಾಗ ಎಣ್ಣೆ ಹಾಕೊಳ್ತೀನಿ ಕುಕ್ಕರ್ ಒಳಗೆ. ಇದು 1 ಟೀ ಸ್ಪೂನ್ ಲೆಕ್ಕ ಇದರಲ್ಲಿರೋದು. ಒಟ್ಟು ನಾನು 3 ಟೇಬಲ್ ಸ್ಪೂನ್ ಹಾಕೊಳ್ತೀನಿ ಎಣ್ಣೆನ. ನೋಡಿ, ಒಂಚೂರು ಕುಕ್ಕರಲ್ಲಿ ನೀರಂಶ ಇಟ್ಟು ಚಿಟಪಟ ಅಂತ ಇದೆ. ಎಣ್ಣೆ ಕಾದಿದೆ.
ಇವಾಗ ನಾನು ರೆಡಿ ಮಾಡಿಟ್ಕೊಂಡಿರೋವಂಥ ಎಲ್ಲ ಐಟಮ್ಗಳನ್ನು ಒಂದಾದ್ಮೇಲೆ ಒಂದು ಹಾಕ್ಕೊಳ್ತೀನಿ. ಈ ರೆಸಿಪಿನ ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಹಸಿಮೆಣಸಿನಕಾಯಿ ಹಾಕೊಳ್ತಾ ಇದ್ದೀನಿ, ಕರಿಬೇವಿನ ಸೊಪ್ಪು, ಈರುಳ್ಳಿ ಒಂದು ಸ್ವಲ್ಪ ಬಾಡಲಿ. ಹೈ ಫ್ಲೇಮಲ್ಲಿ 1 ನಿಮಿಷ ಈರುಳ್ಳಿ ಬಾಡಿಸ್ಕೊಂಡ್ರೆ ಸಾಕು. ಇವಾಗ ನಾನೇನು ಕಟ್ ಮಾಡಿಟ್ಕೊಂಡಿದ್ದೀನಲ್ಲ ತರಕಾರಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ತರಕಾರಿನ ಜಾಸ್ತಿ ಫ್ರೈ ಮಾಡಬೇಡಿ, ತುಂಬ ಸಾಫ್ಟ್ ಆದ್ರೂ ಅದು ಅಷ್ಟು ಚೆನ್ನಾಗಿರಲ್ಲ. ಜಸ್ಟ್ 1 ನಿಮಿಷ ಬಿಸಿ ಮಾಡ್ಕೊಳ್ತೀನಿ. ಇವಾಗ ನೀರು ಕುದಿಯೋಕ್ಕೆ ಇಟ್ಟಿದ್ನಲ್ಲ ಅದನ್ನು ತೆಗೆದು ಇದಕ್ಕೆ ಹಾಕೊಳ್ತೀನಿ. ಇವಾಗ ನೋಡಿ 1 ನಿಮಿಷ ಹೈ ಫ್ಲೇಮಲ್ಲಿ ತರಕಾರಿ ಬಿಸಿ ಮಾಡ್ಕೊಂಡಿದ್ದೀನಿ. ತುಂಬ ಏನು ಇದು ಮಾಡೋದು ಬೇಡ. ಇವಾಗ ಬಿಸಿ ಮಾಡ್ಕೊಂಡಿರೋವಂಥ ನೀರನ್ನ ಹಾಕ್ತಿದ್ದೀನಿ. ನೀರು ಕುದಿಯೋದಕ್ಕೆ ಶುರು ಆಗಲಿ. ನೀರು ಚೆನ್ನಾಗಿ ಕುದೀತಾ ಇದೆ. ಇವಾಗ ಅಕ್ಕಿ ಹಾಕೊಳ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ತುಂಬ ಸಿಂಪಲ್ ರೆಸಿಪಿ ಅಂದರೆ ಅಷ್ಟು ಸಿಂಪಲ್ ರೆಸಿಪಿ. ಸುದರ್ಶನ್ಗಂತೂ ತುಂಬ ಇಷ್ಟ ಈ ರೈಸ್ ಅಂತೂ. ಇದನ್ನು ಮಲೆನಾಡು ಸೈಡಲ್ಲಿ ತುಂಬ ಮಾಡ್ತಾರೆ, ಅಕ್ಕಿ ಹುಸ್ಲಿ ಅಂತ ಹೇಳ್ತಾರೆ. ನನ್ನ ಕಳೆದ ವಿಡಿಯೋಗಳಲ್ಲಿ ಮಾಡಿ ಹಾಕಿದ್ದೀನಿ. ಸುದರ್ಶನ್ ಅವ್ರ ಚಿಕ್ಕಪ್ಪ ಹೇಳ್ಕೊಟ್ಟಿರೋದು ನನಗೆ ಈ ರೆಸಿಪಿನ. ನೋಡಿ ಕೊನೆಯಲ್ಲಿ ಈ ಮಸಾಲೆಗಳನ್ನ ಹಾಕ್ತಾಯಿದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸು. ಇದ್ರ ಸ್ಪೆಷಲ್ ಈ ಅಕ್ಕಿ ಉಸ್ಲಿದು ಇದೇನೆ. ಏನು ಚಕ್ಕೆ, ಲವಂಗ, ಮೆಣಸು ಇದ್ರದ್ದೆಲ್ಲ ಫ್ಲೇವರು ಈ ರೈಸಿಗೆ ಬರಬೇಕು. ಇವಾಗ ಇದು ಕುದಿ ಬರ್ತಿದ್ದ ಹಾಗೆ ಟೇಸ್ಟ್ ನೋಡಿಬಿಟ್ಟು ಲಿಡ್ ಕ್ಲೋಸ್ ಮಾಡ್ತೀನಿ. ಕುದಿ ಬರ್ತಾ ಇದೆ. ಹೇಳಿರುವಂಥ ಕ್ವಾಂಟಿಟಿಗೆ ಕರೆಕ್ಟ್ ಆಗಿದೆ. ಇವಾಗ ಲಿಡ್ ಕ್ಲೋಸ್ ಮಾಡ್ತೀನಿ. ಲಾಕ್ ಆಯಿತು. ಇವಾಗ ಮೀಡಿಯಮ್ ಫ್ಲೇಮಲ್ಲಿ 1 ವಿಷಲ್ ತೊಗೊಳ್ತೀನಿ. ಪ್ರೆಷರ್ ಬಿಟ್ಟಿದೆ. ತುಂಬಂತ ಇದೆ ಆ ಚಕ್ಕೆ ಲವಂಗದ ಸ್ಮೆಲ್ಲು. ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಒಂದು ಹಿಡಿ ಅದನ್ನು ಹಾಕ್ತೀನಿ. ಈ ಬಿಸಿಯಲ್ಲೇ ಆ ಕೊತ್ತಂಬರಿ ಸೊಪ್ಪು ಸ್ಮೆಲ್ಲು ಚೆನ್ನಾಗಿ ಬಿಡಬೇಕು, ಆವಾಗಲೇ ಈ ರೈಸ್ ತುಂಬ ಚೆನ್ನಾಗಿರುತ್ತೆ. ನೋಡಿ ಸಾಫ್ಟಾಗೂ ಇದೆ, ಹುಡಿಯಾಗೂ ಇದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಕೆಳಗಿಂದ. ಇಷ್ಟೇ ಇವತ್ತಿನ ರೆಸಿಪಿ. ಸರ್ವ್ ಮಾಡೋದಕ್ಕೆ ಅಕ್ಕಿ ಹುಸ್ಲಿ ರೆಡಿ ಇದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಲೋ ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ.